Hello guys, good morning. Welcome back to another vlog. ಇವತ್ತು 27 24 ಗೈಸ್ ಟೈಮ್ ಆಗಿದೆ 10 ಗಂಟೆ ಹತ್ರ ನಾವಿಲ್ಲೇ ಇವ್ರದ್ದು ಗ್ರಾಮದ ಟೆಂಪಲ್ ಹೊರಟಿದ್ದೇವೆ ಗೈಸ್ ನೆಟ್ಲಕ್ಕೆ. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ, ಇದು ಟಾಪ್ ಹಾಕ್ಕೊಂಡಿದ್ದೀನಿ. ಜಸ್ಟ್ ಹೋಗಿ ಕೈ ಮುಗ್ದು ಬರುವ ಅಂತೇಳಿ. ಆ್ಯಂಡ್ ಅದರ ಮಿಡ್ಲಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇದೆ, ಅದನ್ನು ಕೂಡ ಹೇಳ್ತೇನೆ ಟೆಂಪಲ್ ಹೋಗಿ ಬಂದುಬಿಟ್ಟು. ಸೊ ವ್ಲಾಗ್ ಶುರು ಮಾಡಿದ್ದೇನೆ. ಆ್ಯಂಡ್ ಇವತ್ತು ನೈಟ್ ಇವ್ರು ಗೋವಾಕ್ಕೆ ಹೋಗ್ತಾರೆ, ಸ್ವಸ್ತಿ ಅವರೆಲ್ಲ 9 o'clock ಸಮಥಿಂಗ್ ನೈಟ್ ಹೋಗ್ತಾರೆ ಅವರು. 2 days ಮಂಡೇ ಮಾರ್ನಿಂಗ್ ಬರ್ತಾರೆ ಗೈಸ್ ರಿಟರ್ನ್. ಸೊ ಅದಕ್ಕೆ ಮುಂಚೆ ಒಮ್ಮೆ ಟೆಂಪಲ್ ಹೋಗಿ ಬರುವ ಅಂತೇಳಿ ಹೊರಟಿದ್ದೇವೆ. ಸೊ ಲೆಟ್ಸ್ ಗೋ. ಎಲ್ಲ ನೋಡಿ ಅವ್ರು ಕೂತಿದ್ದಾರೆ ಅಲ್ಲಿ ಮೆಟ್ಲಲ್ಲಿ. ಬಾಯ್. ಅಮ್ಮ ಬಂದಿದ್ರು ಗೈಸ್ ಇಲ್ಲಿವರೆಗೂ ಕಲ್ಲಡ್ಕವರೆಗೂ. ಸೊ ನಾವು ಹೋಗೋದು ಟೆಂಪಲ್ಗೆ. ಇವತ್ತು ಬೆಳಿಗ್ಗೆನೇ ಸ್ವಲ್ಪ ಹನಿ ಮಳೆ ಬರ್ತಿದೆ ಗೈಸ್. ಕೆನರಾದ ATM ಇಚ್ಚ ಮುಲ್ಪ. ಇವತ್ತು ವಂಶಿ ಅವರೆಲ್ಲ ಗೋವಾಕ್ಕೆ ಹೋಗ್ತಿದ್ದಾರೆ ಗೈಸ್, ನನ್ನನ್ನು ಬಿಟ್ಟು. ಹುಡುಗಿರಿಗೆ ಎಲ್ಲ ಹೊಡಿಲ್ಲ ಅಂತ ಗೈಸ್. ನಾನೆಷ್ಟು ರಿಕ್ವೆಸ್ಟ್ ಮಾಡಿದೆ ಬರ್ತೇನೆ ಅಂತ ಹೇಳಿ. ಓನ್ಲಿ ಬಾಯ್ಸ್ ಮಾತ್ರ ಅಂತ ಗೈಸ್. 2 days ಇಲ್ಲ ನನ್ನ ಗಂಡ. ಎಲ್ಲ ನೀವು ಹೇಳ್ತೀರಿ ಲಾಗಲ್ಲಿ, ಲಾಗ್ ಮಾಡಬೇಡಿ, ಹಸ್ಬೆಂಡ್ಗೆ ಟೈಮ್ ಕೊಡಿ ಅಂತ ಹೇಳ್ತೀರಿ. ಬಟ್ ಇಲ್ಲಿ ಹಸ್ಬೆಂಡೇ ನಂಗೆ ಟೈಮ್ ಕೊಡ್ತಿಲ್ಲ ಗೈಸ್, ನನ್ನ ಬಿಟ್ಟು ಹೋಗ್ತಿದಾರೆ ಅವರು. ಇಷ್ಟು ದಿವಸ ಇರ್ಲಿಲ್ವಾ ಇಷ್ಟು ಟೈಮ್ ಕೊಡುವ ಅಂತ. ಎಲ್ಲ ಬಾಯ್ಸ್ ಗೈಸ್ ಹೋಗ್ತಾ ಇದಾರೆ. ಒಂದು 10 to 12 ಮೆಂಬರ್ಸಾ 14 ಮೆಂಬರ್ಸ್ ಎಲ್ಲ ಹೋಗ್ತಿರೋದು ಗೈಸ್. ಇವರು ಅಪ್ಪ ಹೋಗ್ತಾರೆ ನಮ್ಮ ಮನೆಯಿಂದ, ಸ್ವಸ್ತಿಯವರು ಹೋಗ್ತಾರೆ, ಅವ್ರ ಅಣ್ಣ ಹೋಗ್ತಾರೆ ಗೈಸ್. 3 ಹೋಗ್ತಾ ಇದಾರೆ ಬಾಯ್ಸ್. ಅಂಡ್ ಮತ್ತೆ ಇವರು ವಂಶಿ, ಆಚಿ, ಅಬ್ಬಿ ಅವ್ರು ಕೂಡ 3 ಹೋಗ್ತಿದ್ದಾರೆ. ನೈಟ್ ಇವರಿಗೆಲ್ಲ ನಿದ್ದೆ ಇಲ್ಲ ಗೈಸ್. ಮೊನ್ನೆಯಿಂದ ಶಾಪಿಂಗ್ ಆಗ್ತಿದೆ ಅಂತೆ. ಶಾರ್ಟ್ಸ್ ಅಂತೆ, ಚಡ್ಡಿ ಅಂತೆ, ಡ್ರೆಸ್ ಅಂತೆ, ಬ್ಯಾಗ್ ಅಂತೆ, ಕೂಲಿಂಗ್ ಗ್ಲಾಸ್ ಅಂತೆ. ಹುಡುಗಿರು ಸಮೇತ ಇರ್ತಾರೆ ಶಾಪಿಂಗ್ ಮಾಡ್ಲಿಕ್ಕೆಲ್ಲ. ಹಾಗೆ ಟೆಂಪಲ್ಗೆ ಹೋಗೋ ಮತ್ತೊಂದು ಗುಡ್ ನ್ಯೂಸ್ ಕೂಡ ಇದೆ, ಅದನ್ನು ಶೇರ್ ಮಾಡೋದು ಹಂಗಾಗುತ್ತೆ. ಮತ್ತೆ ಇವರು ಗೋವಾಕ್ಕೆ ಹೋಗ್ತಿದಾರಲ್ಲ, ಸೊ ಅದಕ್ಕೆ ಇಲ್ಲೇ ಹತ್ರಕ್ಕೆ ಹೋಗಿ ಬರುವ ಅಂತ ಹೇಳಿ ಹೊರಟಿರೋದು ಗೈಸ್. ನಮಗೆ ಹೇಗೆ ಉಜಿರೆ ಗ್ರಾಮದ್ದು ಎಂತ ದೇವಸ್ಥಾನನು, ಸೊ ಇವ್ರಿಗೂ ಹಾಗೆ ಅಂತೆ. ನೆಟ್ಲ ಇವರಿಗೆ ಲೈಕ್ ಗ್ರಾಮದ್ದು ಟೆಂಪಲ್ ಅಂತ ಗೈಸ್. ಅದು ಅವರಿಗೆ ಮೈನ್ ಅಂತ, ನಿಟಿಲಾಕ್ಷ ಅಂತ ಹೇಳ್ತಾರೆ. ಸೊ ನಾ ಎಂತ ಇದು ಸ್ಮೆಲ್ ಕೋಳಿದು ಅಂತ ಅನ್ಕೊಂಡೆ ಗೈಸ್. ಇಲ್ಲೇ ಇದೆ ಕೋಳಿದು ನೋಡಿ. ಕೋಳಿ ತಿನ್ನಿಕ್ಕೆ ಚಂದ ಆಗ್ತದೆ, ಸ್ಮೆಲ್ ಬರ್ತದೆ. ನನ್ನ ಹಸ್ಬೆಂಡ್ ತೆಗೆದ್ರು ಅಮೌಂಟ್, ನನಗೆ ಮೆಸೇಜ್ ಬಂತಿರ್ಲಿ. ಬೆಳಿಗ್ಗೆನೆ ಹನಿ ಮಳೆ ಬರ್ತಿದೆ ಗೈಸ್, ಎಂತ ಅಂತ ಗೊತ್ತಿಲ್ಲ. ನಮ್ಮ ನೀಚು ಇನ್ನೂ ಎದ್ದಿರಲಿಲ್ಲ, ಮಲಗಿದ್ದಾನೆ. ಆ್ಯಂಡ್ ಪ್ರೀತು ನಿನ್ನೆಯಿಂದ ಸ್ಕೂಲ್ ಸ್ಟಾರ್ಟ್, ನಿನ್ನೆ ಹೋಗಿಲ್ಲ ಸ್ಕೂಲ್ಗೆ, ಇವತ್ತು ಹೋಗಿದ್ದಾನೆ ಸ್ಕೂಲ್ಗೆ. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಇವರಿಗೆ ಬಿಯರ್ಡ್ ಎಲ್ಲ ಸೆಟ್ಟಿಂಗ್ ಮಾಡ್ಲಿಕ್ಕೆ ಉಂಟಂತೆ ಎಂತದ ಹೇಳ್ತಿದ್ರು. ಎಂತ ಮಾರೆ ನೀವು ಎಷ್ಟು ಲೇಟ್ ಮಾಡುದು? ನೋಡಿ ಗೈಸ್, ನನ್ನ ಬಿಟ್ಟು ಹೋಗ್ತಿದ್ದೀರಲ್ಲ ನೀವು ಗೈಸ್. ಇದೇ ಟೆಂಪಲ್ ಆಯ್ತಾ, ನಿಟಿಲಾಕ್ಷ. ಗಾಡಿ ಪೂಜೆ ಆಗ್ತಿಲ್ಲ. ಅವರಲ್ಲಿ ಹಣ್ಣು ಕಾಯಿ ತಗೋತಿದ್ದಾರೆ ಗೈಸ್ ನೋಡಿ. ಪೂಜೆ ಎಲ್ಲ ಆಯಿತು. ಲಾಸ್ಟ್ 3 years ಬ್ಯಾಕ್ ಮದುವೆ ಆಗಿ ಹೊಸದ್ರಲ್ಲಿ ಅಲ್ಲೇ ಗೈಸ್ ಫೋಟೋ ತೆಗ್ದದ್ದು ನಾವು. ಇವನೇ ತೆಗ್ದದ್ದು ನಮ್ಮ ಫೋಟೋ, ವಂಶಿಯೇ. ಸೊ ಹಣ್ಣು ಕೈ ಮಾಡಿಸಿದ್ವಿ, ಹೋಗ್ತಾ ಇದ್ದೀವಿ ಗೈಸ್. ಟೆಂಪಲ್ಗೆ ಏನಕ್ಕೆ ಬಂದದ್ದು ಅಂದರೆ ಹೇಳಿದೆ, ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆಲ್ಲ ಗೈಸ್. ಆ ಗುಡ್ ನ್ಯೂಸ್ ಏನು ಅಂದರೆ ನನ್ನ ಯೂಟ್ಯೂಬ್ದು 2nd ಪೇಮೆಂಟ್ ಬಂದಿದೆ ಗೈಸ್. ಲಾಸ್ಟ್ ಟೈಮ್ಗಿಂತ ಫಸ್ಟ್ ಪೇಮೆಂಟ್ ಬಂತಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ. ಬಿಕಾಸ್ ಲಾಸ್ಟ್ ಮಂತ್ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಹಾಕಿರಲಿಲ್ಲಲ್ಲ, ಹಾಗಾಗಿ ಲಾಸ್ಟ್ ಫಸ್ಟ್ ಪೇಮೆಂಟ್ ಬಂತಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ. ಬಿಕಾಸ್ ವೀಡಿಯೋಸ್ ಎಲ್ಲ ಜಾಸ್ತಿ ಹಾಕಿರಲಿಲ್ಲ, ಹಾಗಾಗಿ ಡೈರೆಕ್ಟ್ ಪೇಮೆಂಟ್ ಹೇಳ್ಬಾರ್ದು ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನಾನು ಸಾರಿ ಮೇಲೆ ಹೇಳ್ತೇನೆ. ಹೆಂಗೆ ಗೊತ್ತಾ, 3000 ಸಾರಿನ ಒಂದು
ನಾಲ್ಕು ಸಾರಿ ತಗೋಬಹುದು, ಮತ್ತೆ ಸ್ವಲ್ಪ ಚಿಲ್ಲರೆ ಅಷ್ಟೇ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಆ್ಯಂಡ್ ಅದಕ್ಕೆ ನಿನ್ನೆ ನೈಟೇ ಬಂದಿದೆ ಪೇಮೆಂಟ್. ಸೊ ಹಾಗಾಗಿ ಇವರು ಮತ್ತೆ ಗೋವಾಕ್ಕೆ ಕೂಡ ಹೋಗ್ತಾರಲ್ಲ, ಹಾಗಾಗಿ ಟೆಂಪಲ್ ಹೋದಾಗೂ ಆಗುತ್ತೆ, ಪೇಮೆಂಟ್ ಬಂತಲ್ಲ ಅಂತೇಳಿ ಟೆಂಪಲ್ ಬಂದಾಗೂ ಆಗುತ್ತೆ ಅಂತೇಳಿ ಬಂದಿದ್ದು ಗೈಸ್. ನನ್ನ ಕೈ ಮಾಡಿಸಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಎಂತ ಹೇಳೋದು, ನೀವೇ ಮೈನ್ ಪಿಲ್ಲರ್ ಅಂತ ಹೇಳ್ಬೋದು. ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ರೀತಿ ತೋರಿಸ್ತಾರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಆ್ಯಂಡ್ ನಿಮ್ಗೆ ಖುಷಿ ಆಯ್ತಾ ಗೈಸ್? ಅದರಲ್ಲಿ 5000 ಇವರಿಗೆ ಗೈಸ್, ಎಂತ ಕೇಳಿ, ಗೋವಾಕ್ಕೆ ಹೋಗ್ತಾರಲ್ಲ ಅವರಿಗೆ, ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಪೇಮೆಂಟ್ ಐ ಥಿಂಕ್ ಜಾಸ್ತಿ ಬರೋ, ಬಿಕಾಸ್ ಇವ್ರು ಬಂದ್ರೆ ವ್ಯೂಸ್ ಎಲ್ಲ ಒಳ್ಳೆ ಹೋಗ್ತಿದೆಲ್ಲ. ಸೊ ನೋಡೋಣ ಥರ್ಡ್ ಪೇಮೆಂಟ್ ಹೆಂಗೆ ಬರುತ್ತೆ ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಹಿಂಗೆ ಪ್ರೀತಿ ತೋರಿಸ್ತಾ ಇರಿ. ಆ್ಯಂಡ್ ಇವಾಗ ಇವ್ರದ್ದು ಬಿಯರ್ಡ್ ಎಲ್ಲ ಸೆಟ್ಟಿಂಗ್ ಮಾಡ್ಲಿಕ್ಕಿದೆ ಅಂತೆ. ಸೊ ಸೆಟ್ಟಿಂಗ್ ಮಾಡಿ ಮತ್ತೆ ಸ್ವಲ್ಪ ಬ್ರೇಕ್ಫಾಸ್ಟ್ ಏನು ತಿಂದಿಲ್ಲ ಗೈಸ್. ಅವನಾದ್ರೂ ಚಹಾ ಕುಡಿದ್ದೇನೆ ವಂಶಿ, ನಾನೆಂತ ಕುಡಿಲಿಲ್ಲ. ನೋಡಿ, ಸಪೋರ್ಟಿವ್ ಹಸ್ಬೆಂಡ್ ಅಂತ ಹೇಳ್ತೀರಾ ನೀವೆಲ್ಲ. ನಾನು ಇಲ್ಲಿ ಮಾತಾಡ್ತಿದ್ದೇನೆ, ಪೋಯ್ಯ ಅಂತ ಹೇಳ್ತಿದ್ದಾರೆ. ಇದು ಮ್ಯಾನಸಾ? ಹಾ ಸೊ ಲೆಟ್ಸ್ ಗೋ ಗೈಸ್, ಎಲ್ಲಾದ್ರೂ ಬ್ರೇಕ್ಫಾಸ್ಟ್ ಮಾಡುವ. ಆ್ಯಂಡ್ ಆಮೇಲೆ ಸಿಗ್ತೇನೆ ಗೈಸ್, ಮಾತಾಡುವ. ಓಕೆ ಬಾಯ್. ಇವನ್ ಪಾಪ ಗಾಡಿ ಸ್ಟಾರ್ಟ್ ಮಾಡಬೇಡ ಅಂತ ಹೇಳಿದೆ, ಮಾತಾಡ್ತಿರ್ಬೇಕಾದ್ರೆ ಸ್ಟಾರ್ಟ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗೋ ಗೈಸ್. ಹೊರಟಿದೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ KT ಹೋಟೆಲ್ಗೆ ಬಂದಿದ್ದೇವೆ ಗೈಸ್ ನಾವೀಗ. ಆ್ಯಂಡ್ 3 KT ಮತ್ತೆ ಲಕ್ಷ್ಮೀ ಗಣೇಶ್ ಹೋಟೆಲ್. ಅವರು ಎಂತ ಕಸಿನ ತಮ್ಮನ ಅಣ್ಣ ತಮ್ಮನ ಹೋಟೆಲ್ ಗೈಸ್ ಇದು. ನಾನು ಪಲಾವ್ ಹೇಳಿದೆ, ಮತ್ತೆ 3 KT, ಮತ್ತು ಅವನೆಂತ ಪರೋಟ, ಇವರು ಮಸಾಲೆ ದೋಸೆ ಗೈಸ್. ಅವ್ರದ್ದು ಚಹಾ ಕುಡಿಯಿದೆ, ಮುಖ ನೋಡಿ ಗೈಸ್. ಯಾರು ನೋಡಿ ಗೈಸ್, ಒಂದು ಲೋಟ ಚಹಾ ಕುಡಿದ ಅಂಡ್ ಪಲಾವ್ ಬಂತು ಗೈಸ್. ಯಾರ್ದು ಈ ಜನದ್ದು ಪರೋಟ, ಮಸಾಲೆ ದೋಸೆ, ಅಲ್ಲೊಂದು ಸಿಂಗಲ್ ವಡೆ ಗೈಸ್. KT ನೋಡಿ ಗೈಸ್, ಕಲ್ಲಟ್ಟ ಸ್ಪೆಷಲ್ ಇನ್ನೊಂದಿದೆ. ಹೋಟ್ಲಲ್ಲಿ ಕೊಟ್ಟದ್ದು ಗೈಸ್. ಆ ಹೋಟ್ಲ ಅವ್ರು ಇದಾರಲ್ಲ, ಅವರ ಮಗ ಇವರ ಕ್ಲಾಸ್ಮೇಟ್ ಗೈಸ್, ಹಾಗಾಗಿ ಕೊಟ್ಟು ನೋಡಿ. ಗೋಧಿ ಲಡ್ಡು ಗೈಸ್, ಅಂಗಡಿ ಪೂಜೆ. ಅಂಡ್ ಇನ್ನು ಇವ್ರದ್ದು ಬಿಯರ್ಡ್ ಸೆಟ್ ಮಾಡ್ಲಿಕ್ಕೆ ಇವಾಗ ಮೆಲ್ಕರ್ಗೆ ಹೋಗ್ತಿದ್ದೇವೆ. ಇವ್ರದೊಂದು ಬಿಯರ್ಡ್ ಸೆಟ್ಟಿಂಗ್, ಮತ್ತೆ ವಾಪಸ್ ಬರ್ತೇನೆ ಅಂತ ಅಂದ್ರು. ಬೇಡ ಅಂತಂದ ನಾನು, ಇವಾಗಲೇ ಹೋಗುವ ಅಂತೇಳಿ ಹೋಗ್ತಾ ಇದ್ದೇವೆ ಗೈಸ್. ಅಂಡ್ ಅಲ್ಲಿಂದ ಮತ್ತೆ ಪದಾರ್ಥಕ್ಕೆ ಏನಾದ್ರು ತಗೊಂಡು ಸೀದಾ ಮನೆಗೆ ಹೋಗೋದು. ಮುಖ ನೋಡಿ ಗೈಸ್, ನಂಗೆ ಅವ್ರು ಬೈದದ್ದು, ನಾನು ಸಹ ಬೈದೆ ಅವ್ರಿಗೆ. ಗೈಸ್ ಎಂತ ಗೊತ್ತುಂಟ, ಇವ್ರು ರೆಗ್ಯುಲರ್ ಆಗಿ ಬಿಯರ್ಡ್ ಸೆಟ್ ಮಾಡ್ತಾರಲ್ಲ, ಕಟಿಂಗ್ ಮಾಡಿಸ್ತಾರಲ್ಲ, ಅದು ಕ್ಲೋಸ್ ಗೈಸ್. ಬೇರೆಲ್ಲಿ ಸಹ ಅವ್ರಿಗೆ ಆಗುದಿಲ್ಲ, ಅಲ್ಲೇ ಆಗ್ಬೇಕು. ಸೊ ಅವ್ರಿಲ್ಲ ಅನ್ಸುತ್ತೆ, ಪಾಪ ಊರಿಗೆ ಹೋಗಿದ್ದಾರೆ ಅನ್ಸುತ್ತೆ. ಆ್ಯಂಡ್ ಇನ್ನು ಮನೇಲೆ ಸೆಟ್ ಮಾಡ್ತಾರಂತೆ ಬಿಯರ್ಡ್ನ. ಸೊ ಹೋಗೋಣ ಮನೆಗೆ. ಬನ್ನಿ ಮಾರೆ, ನೀವೆಂತ ಮಂಗನಾಟ ಮಾಡುದು? ಸುಮ್ಮನೆ ಬಂದದ್ದು ಗೈಸ್, ಹೋಗೋಣ. ಮಾರ್ಕೆಟಿಗೆ ಹೋದ್ರು. ಆ್ಯಂಡ್ ಈವ್ನಿಂಗಿಗೆ ನೈಟಿಗೆ ಚಿಕನ್ ಮಾಡೋಣ ಅಂತೇಳಿ. ಅವತ್ತು ಮಧ್ಯಾಹ್ನಕ್ಕೆ ಏನಾದರೂ ಟೊಮೆಟೊ ಸಾರು ಮತ್ತು ಪಪ್ಪಡ ಮಾಡೋದು ಗೈಸ್. ಇಬ್ಬರು ನನ್ನ ಕೂರಿಸಿ ರಿಕ್ಷಾದಲ್ಲಿ ಕೂರಿಸಿ ಹೋಗಿದ್ದಾರೆ, ಬರಲಿಲ್ಲ ಇನ್ನೂ ಸಹ. ಕೂದಲಾದದ್ದು ನೋಡಿ ಗೈಸ್ ಹೆಂಗಾಗಿದೆ. ಗೈಸ್ ಬಂದ್ವಿ ಟೆಂಪಲ್ ಹೋಗಿ, 11:30 ಆಯಿತು. ಆ್ಯಂಡ್ ಈ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ ಬೈ ಗೈಸ್. ಟೈಮು ನೈಟ್ 9:30 ಆಗ್ತಾ ಬಂತು, 9:45. ಆ್ಯಂಡ್ ಇವರೆಲ್ಲರೂ ಹೊರಟಿದ್ದಾರೆ ಗೈಸ್. ಮನೆಯವರು ಎಲ್ಲರೂ, ಹುಡುಗರೆಲ್ಲರೂ, ಅಪ್ಪ, ಇವರು, ಸಾಗರನ್ನ, ಅಭಿ, ಆಚಿ, ವಂಶ ಎಲ್ಲರೂ ಹೊರಟಿದ್ದಾರೆ. ಒಂಥರ ಬೇಜಾರಾಗ್ತಿದೆ. ಊಟ ಎಲ್ಲ ಆಯಿತು, ಚಿಕನ್ ಸಾಂಬಾರು ಮತ್ತು ಕಬಾಬ್ ಭರ್ಜರಿಯಾಗಿ ಊಟ ಆಯಿತು ಗೈಸ್. ಆ್ಯಂಡ್
ಬೇಜಾರಾಗ್ತಿಲ್ವ? ನನ್ನ ಬಿಟ್ಟು ಹೋಗ್ತೀರಾ? ಬೇಜಾರು ಎಂತಕ್ಕೆ ಗೈಸ್? ಗೈಸ್ ಏನ್ ನೋಡಿ, ಹೊಸ ಬಟ್ಟೆ ಹಾಕಿದ್ದೇನೆ. ಹೊಸ ಟೀ ಶರ್ಟ್ ಮ್ಯಾಕ್ಸ್ ಅಲ್ಲಿ ತಗೊಂಡದ? ಮ್ಯಾಕ್ಸ್ ಅಲ್ಲಿ ತಗೊಂಡಿರೋ ಟೀ ಶರ್ಟ್ ಅಂಡ್ ಪ್ಯಾಂಟ್, ಬ್ಯಾಗಿ ಪ್ಯಾಂಟ್. ಅವರು ಅಷ್ಟೇ ಬೆಳಿಗ್ಗೆ ಟೆಂಪಲ್ಗೆ ಹಾಕಿರೋ ಡ್ರೆಸ್ ಹಾಕಿದ್ದಾರೆ. ಅಂಡ್ ಇವ್ರದ್ದು ಬ್ಯಾಗ್ ಎಲ್ಲ ರೆಡಿ ಇದೆ ಗೈಸ್. ಆಕ್ಚುಲಿ ಇದು ವಿನು ಬ್ಯಾಗ್ ಪಾಪ. ಇಲ್ಲ ನನ್ನ Let's go guys. ಅಲ್ಲಿ ಮಂದಿರ ಊಟ ಬರ್ಪಾಯ್ ಕಿಶಿ ಮಂಜು ಕಿಶಿ ಕಿಶಿ ಇಡಿ 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 ಪಾಡಿಸಿ ಇಡಿ ಇಡಿ ಇಡಿ. ನೋಡಿ ಎಲ್ಲ ಹೊರಟಿದ್ದಾರೆ. ಅಂಡ್ ಅಲ್ಲಿವರೆಗೂ ನಾವು ಹೋಗ್ತೇವೆ, ಮಂದಿರವರೆಗೂ ಫುಲ್. ಅಮ್ಮ ನಾನು ಅನಿತಕ್ಕ ಸೆಂಡ್ ಅಪ್ ಮಾಡ್ಲಿಕ್ಕೆ ಅಲ್ಲಿವರೆಗೂ ಹೋಗುದು. ಇಲ್ಲಿ ನೋಡಿ ಗೈ ಸಾಗರ್ ಅನ್ನಂದು ಬ್ಯಾಗ್ ನೋಡಿ, 2 ದಿವಸಕ್ಕೆ ಬ್ಯಾಗ್ ಫುಲ್ ಆಗಿದೆ ಅವ್ರದ್ದು. ಪೋಯ್ ಎಂಗ್ಲು ಬರ್ಪಾಡೆ ಉಂಟಾ ಬಲಿ ನೋಡಿ ಗೈಸ್. ಗೈಸ್ ಎಲ್ಲ ಹೊರಟು ಬಾಗಿಲಕ್ಕೆ ಆಗಿದೆ, ಅದ್ರೊಳಗೆ ಡಬ್ಬಿ ಇದ್ದಾರೆ ನೋಡಿ. ನನ್ನ ಗಂಡ ಬಾಗಿಲು ಹಾಕಿದ್ದು ಗೈಸ್. ಪಾಪ ಅಬ್ಬಿ ಒಳಗಡೆನೆ. ಬಲ ಮಾರೆ ಬೇಗ ಬಾ. ಅಲ್ಲಿ ಅಬ್ಬಿ ಇಲ್ವಾ ಅಂತ ಕೇಳ್ದಾಗ್ಲೇ ಗೊತ್ತಾದ್ರು ಗೈಸ್ ಅಬ್ಬಿ ಒಳಗಡೆ ಅಂತ ಹೇಳಿ. ಲೆಟ್ಸ್ ಗೋ. ಗಾಡಿ ಬಂತು ಅಂತೇಳಿ ಎಲ್ಲ ಮಂದಿರ ಹತ್ರ ಬಂದ್ವಿ, ಗಾಡಿಯೇ ಬರಲಿಲ್ಲ ಗೈಸ್. ನೋಡಿಲ್ಲ ಆಲ್ರೆಡಿ ರಕ್ಷಿತ್ ಅವರಿದ್ದಾರೆ ಗೈಸ್. ನೋಡಿ ಎಲ್ಲ ಮಂದಿರಕ್ಕೆ ಬಂದಿದ್ದೇವೆ. ಆ್ಯಂಡ್ ಇದು ನಮ್ಮ ಮಂದಿರ. ಬಾಚು ನಾನು ಕರ್ಕೊಂಡು ಬಂದ್ರು ಗೈಸ್ ನೈಟ್ ಇವ್ರನ್ನ ಸೆಂಡ್ ಆಫ್ ಮಾಡ್ಲಿಕ್ಕೋಸ್ಕರ. ಅಲ್ಲಿ ನೋಡಿ ಜಗ್ಗು, ತುಮಿ, ಸಾಗರನ್ನ, ಆಚಿ, ಅಬ್ಬಿ, ರಕ್ಷಿತ್, ನನ್ನ ಹಸ್ಬೆಂಡ್ ಆ್ಯಂಡ್ ವಂಶಿ. ಅಲ್ಲಿ ಅಮ್ಮನೂ ಬಂದಿದ್ದಾರೆ ನೋಡಿ. ಮಂದಿರ ಒಳಗಡೆ ದೀಪ ಎಲ್ಲ ಇಟ್ಟಿದ್ದಾರೆ ಗೈಸ್ ನೋಡಿ. ಬರ್ತಿ 10 ಗಂಟೆ ಆಯ್ತು ನೋಡಿ. ಇವಾಗ ಟಿ ಬಂತು ಜಿಗಿನಿಗೆ ಜಿಗಿನಿ. हाँ पास है। ಪೂಜೆ ಎಲ್ಲ ಆಯ್ತು, ಹತ್ತಿದ್ರು. ಪಪ್ಪ ಜಾಗ್ರತೆ, ಪಪ್ಪ ಜಾಗ್ರತೆ. ಎಲ್ಲ ಕೂತವ್ರೆ ಗೈಸ್. ಗೈಸ್ ಇಲ್ಲಿ ರಕ್ಷಿತ್ ಈಸ್ ಹಿಯರ್. ಬಬ್ಬು ಬೈ ಬೈ ಬೈ. ಕೈ ಕೈ ಕಿಶಿ ಕಿಶಿ ಕಿಶಿ. ಬಬ್ಬು ಕಿಶಿ 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 ಕಿಶಿ. ಬಬ್ಬು ಕಿಶಿ ಕಿಶಿ ಕಿಶಿ. बहुत बक्का मैसेज ಅಂತ. ಕಿಶಿ 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 ಕಿಶಿ. बाय 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 बाय. ಬರ್ಚಿ ಬರ್ಚಿ ಪೈ ಪೈ ಮುಲ್ಪರ್ ದಡೆ ಆಯ್ತಾ ಕೂಡ ಜಪ್ಪುಂದೆ. ಬಾಯ್ ಗೈಸ್. ಹೊರಟು ಬಂದ್ವಿ ಮನೆಗೆ. ಟೈಮ್ 10 ಆಯಿತು. ಸೊ ಅವರೆಲ್ಲ ಹೋದರು. ಆ್ಯಂಡ್ ಖುಷಿಯಿಂದ ಹೋಗಿ ಖುಷಿಯಿಂದ ಸೇಫಾಗಿ ಬರಲಿ ಅಷ್ಟೇ. ಮಂಡೇ ಮಾರ್ನಿಂಗ್ ಇಲ್ಲಿ ಇರ್ತಾರೆ ಗೈಸ್. ಇವತ್ತು ಟೆಂಪಲ್ ಹೋಗಿ ಬಂದಿದ್ದು ಖುಷಿ ಆಯಿತು ನನಗೆ. ಆ್ಯಂಡ್ ಪೇಮೆಂಟ್ ಬಂದಿದ್ದು ಖುಷಿ ಆಯಿತು. ಇದೆಲ್ಲ ನಿಮ್ಮಿಂದ ಸಾಧ್ಯ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಮನೆಗೆ ಬಂದು ಒಮ್ಮೆಲೆ ಇವಾಗ ಬಂದಾಗಲೇ ಒಂದು ಸ್ವಲ್ಪ ಬೋರ್ ಆಗ್ತಿತ್ತು ನನಗೆ. ಯಾರೂ ಇಲ್ಲ, ಹುಡುಗರು ಯಾರೂ ಇಲ್ಲ, ಎಲ್ಲ ಹೋಗಿದ್ದಾರೆ, ಅಪ್ಪನೂ ಹೋಗಿದ್ದಾರೆ. ಸೊ ಒಬ್ಬಳೆ ಮಲ್ಕೋಬೇಕು. ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೀನಿ. ಗುಡ್ ನೈಟ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್.